ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರು ಅಲ್ಲಿ ಕೂತಿದ್ದವರು ತಕ್ಷಣ ಬ್ಯಾಕ್ ಸ್ಟೇಜ್ ಬಂದ್ಬಿಟ್ಟು ಕಚೇರಿಗೆಲ್ಲ ಯೂಸ್ ಮಾಡ್ತೀನಿ, ನನಗೊಂದು ಮಾಡಿಕೊಡು ಅಂತಂದರು. ಇವಾಗಲೇ ಬಾ ನನ್ನ ಜೊತೆಲಿ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ನಾನು ಡೀಟೇಲ್ಡಾಗಿ ನೋಡಬೇಕು ಅಂದ್ಬಿಟ್ಟು ಅವರೇ ಡ್ರೈವ್ ಮಾಡಿಕೊಂಡು ಕಾರಲ್ಲಿ ಕೂರಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು. ಮೇಯ್ನಾಗಿ ನಾನು ಹೇಳಬೇಕು ಅಂತಂದರೆ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರೇ ಇದಕ್ಕೆ ಸಕ್ಸಸ್ಸಿಗೆ ಕಾರಣ. ನಾನು ಹಿಪೋಕ್ರಸಿ ಅಂತ ಹೇಳಬಾರ್ದು, ಬಟ್ ಫಿಕ್ಸ್ಡ್ ಐಡಿಯಾಸ್ ಅಮಾಂಗ್ ಅವ್ರ ಮ್ಯೂಸಿಕ್ ಇವತ್ತಿಗೂ ಇದೆ. ವಾಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಟ್ರೆಡಿಷನಲ್ ಕ್ಲಾಸಿಕಲ್ ಮ್ಯೂಸಿಕ್ should be accepted. You started this venture only after marriage. Much after that. 73 ನಾನು HL ಕೆಲಸ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂತಂದರೆ ಈ ಶ್ರುತಿ ಬಾಕ್ಸು ಒಂದು ಎಲೆಕ್ಟ್ರಿಕ್ ಗಿಟಾರ್ ಮಾಡಿದ್ದು, ಅದರಲ್ಲಿ ಸ್ವಲ್ಪ ತಿಳುವಳಿಕೆ ಬಂತು, ಪಿಕಪ್ಪು ಗಿಪ್ಪು ವೈಬ್ರೇಷನ್ಸ್ ಅನಾಲಿಸಿಸ್ ಅವೆಲ್ಲ. ನೆಕ್ಸ್ಟ್ ಏನು ಅಂತಂದರೆ 68 ನಾನು ಗ್ರ್ಯಾಜುಯೇಷನ್ ಆದಮೇಲೆ 69 ಜನವರಿ HL ಸೇರಿಬಿಟ್ಟೆ. ನನಗೆ ಏರ್ಕ್ರಾಫ್ಟ್ ಬಗ್ಗೆ ಭಾಳ ಹುಚ್ಚಿತ್ತು, ನಾನು ಏರ್ಕ್ರಾಫ್ಟ್ ಡಿಸೈನ್ ಆಗಲೇಬೇಕು ಅಂದ್ಬಿಟ್ಟು HL ಸೇರಿದೆ. ಅಲ್ಲಿ ನನ್ನ ಅದೃಷ್ಟ ಏನು ಅಂತಂದರೆ ಒಂದು ಲ್ಯಾಬೊರೇಟ್ರಿ ಇತ್ತು. ಲ್ಯಾಬೊರೇಟ್ರಿಯಲ್ಲಿ ನಾವು 3-4 ಜನ ಇಂಜಿನಿಯರ್ಸ್ ಇತ್ತು, ಎಲ್ಲ ಫ್ರೆಶ್ ಇಂಜಿನಿಯರ್ಸ್. ನಮಗೆ 2 ಏರ್ಫೋರ್ಸ್ ಆಫೀಸರ್, ರಿಟೈರ್ಡ್ ಏರ್ಫೋರ್ಸ್ ಆಫೀಸರ್ಸ್ ಬಾಸ್. ಅವ್ರಿಗೆ ಏನೇನು ಐಡಿಯಾಸ್ ಬರೋದು, ಇದನ್ನು ಮಾಡು ಅದನ್ನು ಮಾಡು ಅಂತ ನಮ್ಮ ಹತ್ರ ಮಾಡಿಸೋರು. ಅಂದರೆ ವಿ ವರ್ ದ ಆ್ಯಕ್ಚುಯಲ್ ಡಿಸೈನರ್ಸ್, ಅವ್ರು ಐಡಿಯಾ ಕೊಡೋರು. ಕ್ಯಾನ್ ಯು ಟ್ರೈ ದಿಸ್, ಕ್ಯಾನ್ ಯು ಟ್ರೈ ದಟ್ ಅಂತ. ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅಂದರೆ ಏರೋಸ್ಪೇಸ್ ಡಿಫೆನ್ಸ್, ಅದು ಡಿಫೆನ್ಸ್ ಏರೋಸ್ಪೇಸ್ ಅಂದರೆ ಲೇಟೆಸ್ಟ್ ಟೆಕ್ನಾಲಜಿ ಅಲ್ಲಿ ನಮಗೆ ಸಿಗುತ್ತೆ. ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಮಾರ್ಕೆಟಲ್ಲಿ ICs ಎಲ್ಲ ಸಿಗ್ತಿರಲಿಲ್ಲ. ಬಟ್ ನಮ್ಮ ಲ್ಯಾಬಲ್ಲಿ ICs ನಾವು ಆರ್ಡರ್ ಮಾಡ್ಬೋದಾಗಿತ್ತು, ಇಂಪೋರ್ಟ್ ಮಾಡ್ಬೋದಾಗಿತ್ತು, ಎಕ್ಸ್ಪೆರಿಮೆಂಟ್ ಮಾಡ್ಬೋದಾಗಿತ್ತು. ಆ ವ್ಯವಸ್ಥೆ ಇರೋದರಿಂದ ನನಗೆ ಭಾಳ ಕಲಿಯೋಕ್ಕೆ ಅವಕಾಶ ಸಿಕ್ತು. ಅಲ್ಲೇ ನಾನು ಎಲೆಕ್ಟ್ರಾನಿಕ್ಸ್ ಫುಲ್ಲಾಗಿ ಕಲ್ತಿದ್ದು. ಯಾಕಂದರೆ ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಾನು ಮಾಡಿದ್ದು BMS ಅಲ್ಲಿ ಇಂಜಿನಿಯರಿಂಗ್. ಎಲೆಕ್ಟ್ರಾನಿಕ್ಸೇ ಇರಲಿಲ್ಲ ಅಲ್ಲಿ. ಭಾಳ ಬ್ರೀಫಾಗಿ ವಾಲ್ವ್ಸ್ ಥಿಯರಿ ಅದೆಲ್ಲ ಏನೋ ಇತ್ತು. ಆ್ಯಕ್ಚುಲಾಗಿ ಕಲ್ತಿದ್ದು ಅವಾಗಿದ್ದೆ. ಆ ಕೋರ್ಸೇ ಇರಲಿಲ್ಲ, ಎಲೆಕ್ಟ್ರಾನಿಕ್ಸೇ ಇಲ್ಲ, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಹೌದು ಅಷ್ಟೇ. ಹೌದು, ಈಗಿನ ಥರ. ಸೊ ಅಲ್ಲಿ ಕಲ್ತ್ಬಿಟ್ಟು ಅಲ್ಲಿ ನನಗೆ ಏರೋಸ್ಪೇಸ್ ಪ್ರಾಜೆಕ್ಟ್ಸಲ್ಲಿ ಏನೇನು ನಾನು ಟೆಕ್ನಾಲಜಿ ಎಕ್ಸ್ಪೋಜರ್ ಆಯಿತು ಅದನ್ನು ನಾನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಅಡಾಪ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೆ. ಸೊ ಅದು ಶುರುವಾಗಿದ್ದು ನಾನು HL ಅಲ್ಲಿದ್ದಾಗ ನಾನು ಸಣ್ಣದಾಗಿ ಒಂದು ಶ್ರುತಿಪೆಟ್ಟಿಗೆ, ಅಂದರೆ ಇಷ್ಟು ದೊಡ್ಡದಲ್ಲ, ಇದರಲ್ಲಿ ಕಾಲು ಭಾಗ ವಿತೌಟ್ ಆ್ಯಂಪ್ಲಿಫೈಯರ್, ವಿತೌಟ್ ಸ್ಪೀಕರ್ ಮಾಡಿಬಿಟ್ಟು ಅದನ್ನು ಔಟ್ಪುಟ್ ತಗೊಂಡು ಸಿಗ್ನಲ್ ತೊಗೊಂಡು ರೇಡಿಯೋನಲ್ಲಿ ಪಿಕಪ್ ಅಂತ ಒಂದು ಸಾಕೆಟ್ ಇರೋದು ಅವಾಗೆಲ್ಲ ಸ್ಪೀಕರ್ಗೆ. ಹೌದು. ಸೊ ಅದರಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ನಾನು ಆ್ಯಂಪ್ಲಿಫೈ ಮಾಡಿ ಅದನ್ನು ಇಟ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಕೊಳಲು. ಅದು ಫಸ್ಟ್ ಸ್ಟೆಪ್ ಆಫ್ ದ ಶ್ರುತಿ ಬಾಕ್ಸ್. ಅದೇ ರೇಡಿಯೋ ಇದು ಸಿಗ್ನಲ್ಲೇ ನಮ್ಮ ತಂದೆನೂ ಒಂದು ಮಾಡಿದ್ರಂತೆ, ಬಟ್ ಅದು ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಯಾಕಂತ ಹೇಳ್ತೀನಿ ಅಂದರೆ ನಾನು 71 ಇದರಲ್ಲಿ ನಾನು ಈ ಶ್ರುತಿಪೆಟ್ಟಿಗೆ ನಾನು ಡೆಮಾನ್ಸ್ಟ್ರೇಟ್ ಮಾಡಿದೆ ಅಂತ ಹೇಳಿದ್ನಲ್ಲ, R ಕೇಶವಮೂರ್ತಿ ಅವರು ಸ್ವಲ್ಪ ಕಾಮೆಂಟ್ ಮಾಡಿದ್ರು ಅದ್ರ ಬಗ್ಗೆ. ಇವೆಲ್ಲ ಎಲ್ಲರೂ ಟ್ರೈ ಮಾಡಿದ್ದಾರೆ, ಇದೆಲ್ಲ ಯಾವುದು ಸೂಟ್ ಆಗೋದಿಲ್ಲ ನಮ್ಮ ಸಂಗೀತಕ್ಕೆ, ಇದೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು. ನಾನು ಚಿಕ್ಕವನಾಗಿದ್ದೆ, ಸರಿ ಪರವಾಗಿಲ್ಲ ಅಂತ ಬಿಟ್ಬಿಟ್ಟೆ. ಆದರೆ ನನ್ನ ಮನಸ್ಸಲ್ಲಿ ನಾನು ಆ್ಯಸ್ ಎ ಮ್ಯೂಸಿಷಿಯನ್, ಯಾಕಂದರೆ ಅವರು ಅದು ಹೇಳುವಾಗ ನನಗೆ ಗೊತ್ತಿತ್ತು ನಿಮ್ಮ ತಂದೆಯವರು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಂತ. ನಿಮಗೂ ಗೊತ್ತಿರಲ್ಲ ಅಂತ ಕಾಣುತ್ತೆ, ನೀವು ಹುಟ್ಟಿದ್ದ. ಹೌದಾ? 65 ಓಕೆ. ಸೊ 71 ನಾನು ಏನು ಕೇಳಿದೆ ಅಂತಂದರೆ ನಿಮ್ಮ ತಂದೆಯವರು ವಾಲ್ವ್ಸ್ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ನಾನು ಮಾಡ್ತಿದ್ದು ಟ್ರಾನ್ಸಿಸ್ಟರ್ಸ್. ವಾಲ್ವ್ಸಲ್ಲಿ ಏನು ಡಿಫೆಕ್ಟ್ ಅಂತಂದರೆ ಅದು ಹೀಟ್ ಆಗುತ್ತೆ. ಹೀಟ್ ಆಗುವಾಗ ಪ್ಯಾರಾಮೀಟರ್ಸ್ ಎಲ್ಲ ಡ್ರಿಫ್ಟ್ ಆಗುತ್ತೆ, ಜಾಸ್ತಿ ಆಗ್ಬಿಟ್ಟು ಶ್ರುತಿ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ, ಏನೇನೋ ಆಗುತ್ತೆ. ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡಿದ್ರೆ ಅದು ಆ ಥರ ಹೀಟ್ ಆಗೋದಿಲ್ಲ. ದೇ ಆರ್ ಕೋಲ್ಡ್ ಡಿವೈಸಸ್. ಅದಕ್ಕೋಸ್ಕರ ಇದರಲ್ಲಿ ಆ ಕೊರತೆ ಇರಲಿಲ್ಲ. ಅವರು ಇದು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅವರು ಕಾಮೆಂಟ್ ಮಾಡಿದ್ದು ನಿಮ್ಮ ತಂದೆ ಎಕ್ಸ್ಪೆರಿಮೆಂಟ್. ಬಟ್ ನಾನು ಹೇಳಬೇಕು, ನಿಮ್ಮ ತಂದೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅದು ಒಂದು ಸ್ಟೆಪ್ಪಿಂಗ್ ಸ್ಟೋನೇ ಆಗುತ್ತೆ. ಏನೋ ಪಾಪ ಅವರು, ಯಾಕಂದರೆ ಎಲ್ಲ ಇವಾಗ ಫೋಲ್ಡ್ ಮಾಡೆಲ್ T ಅಂತ ಬಿತ್ತು. ಇವತ್ತು ನೋಡಿದ್ರೆ ಅದನ್ನು ನೀವು ನಗ್ತೀರಾ ಅಲ್ವಾ? ಮಾಡೆಲ್ T ಫಸ್ಟ್ ಮಾಡಿದ್ದು 20s 30s ಮಾಡಿದ್ದು, ಅದರಿಂದಾನೇ ನಮ್ಮದು ಫರ್ದರ್ ಡೆವಲಪ್ಮೆಂಟ್ ಆಗೋದು. ಸೊ ಎಲ್ಲದಕ್ಕೂ ಒಂದು ಪ್ರಾರಂಭ ಕ್ರೂಡ್ ಮಾಡೆಲ್ ಬರುತ್ತೆ, ಆಮೇಲೆ ರಿಫೈನ್ಮೆಂಟ್ಸ್ ಶುರು ಆಗಿ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ಇದೆಲ್ಲ ಸೇರಿ ಶ್ರುತಿಪೆಟ್ಟಿಗೆ ಫಸ್ಟು ಹಾಕಿದ್ದು ಡಿಸ್ಕ್ರೀಟ್ ಟ್ರಾನ್ಸಿಸ್ಟರ್ಸ್. ಹೋಗಿ ನಾನು SP ರೋಡ್ಗೆ ಹೋಗ್ಬಿಟ್ಟು ಟ್ರಾನ್ಸಿಸ್ಟರ್ ಕೊಂಡ್ಕೊಂಬಂದು ಅದನ್ನು ಸರ್ಕ್ಯೂಟ್ಸ್ ಮಾಡಿ ಸೋಲ್ಡ್ರ್ ಮಾಡಿ ಮಾಡ್ತಿದ್ದೆ. ನೆಕ್ಸ್ಟು ICs ಬಂತು.
ಐ ಸಿಸ್ ಹಾಕ್ಕೊಂಡು ನೆಕ್ಸ್ಟ್ ಜನ್ರೇಷನ್ ಅಂತ ಹೇಳಬೇಕು, ಸೆಕೆಂಡ್ ಜನ್ರೇಷನ್ ಐ ಸಿಸ್ ಹಾಕ್ಕೊಂಡು ಮಾಡೋದು. ಥರ್ಡ್ ಜನ್ರೇಷನ್ ಮೈಕ್ರೋ ಪ್ರೊಸೆಸರ್ಸ್ ಡಿಜಿಟಲ್, ಫೋರ್ತ್ ಜನ್ರೇಷನ್ ಮೈಕ್ರೋ ಕಂಟ್ರೋಲರ್ಸ್, ಡಿ ಎಸ್ ಪಿಸ್, ಡಿಜಿಟಲ್ ಸಿಗ್ನಲ್ ಪ್ರೊಸೆಸರ್. ಈ ಥರ ಮೆಟ್ಲು ಹಟ್ಟದಂಗೆ ಜನ್ರೇಷನ್ ಬೈ ಜನ್ರೇಷನ್ ನಾವು ಇಂಪ್ರೂವೈಸ್ ಮಾಡಿಕೊಂಡು ಗ್ರ್ಯಾಜುಯಲಾಗಿ ನಾವು ಇಂಜಿನಿಯರ್ಸ್ನು ಎಂಪ್ಲಾಯ್ ಮಾಡಿ ಅವರಿಗೆ ಈ ಪ್ರಾಜೆಕ್ಟ್ಸ್ ಕೊಟ್ಟು ಇದು ಇವತ್ತಿಗೂ ಆ ಸಂಸ್ಥೆ ನಡೀತಾ ಇದೆ ರ್ಯಾಡಲ್. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಎಷ್ಟೋ ಜನ ರ್ಯಾಡಲ್ ಅಂತ ಕೇಳಿದ್ರೆ ಇದು ಇಂಪೋರ್ಟೆಡ್ ಪ್ರಾಡಕ್ಟ್ ಅಂತ ಅಂದ್ಕೊಂಡಿದ್ರು. ಯಾಕಂದರೆ ಅದು ಹೆಸರೇ ಇಂಡಿಯನ್ ಹೆಸರು ಥರ ಕೇಳಿಸೋದಿಲ್ಲ. ಆ್ಯಕ್ಚುಲಿ ರಾಧಿಕಾ ಎಲೆಕ್ಟ್ರಾನಿಕ್ಸ್ ರ್ಯಾಡಲ್. ರಾಜನಾರಾಯಣ ಆಗ್ಬೋದು. ನಾನು ಹೆಸರಿಟ್ಟಿದ್ದು ಅದಕ್ಕೋಸ್ಕರ ರಾಧಿಕಾ ಎಲೆಕ್ಟ್ರಾನಿಕ್ಸ್ನ ಅಬ್ರಿವಿಯೇಟ್ ಮಾಡಿಬಿಟ್ಟು ರ್ಯಾಡಲ್ ಅಂತ. ಓಕೆ, ರ್ಯಾಡ್ ಫಾರ್ ಅವ್ರ ಹೆಸರು, ಇ ಎಲ್ ಇಸ್ ಎಲೆಕ್ಟ್ರಾನಿಕ್, ಭಾರತ್ ಎಲೆಕ್ಟ್ರಾನಿಕ್ಸ್, ಇ ಎಲ್ ಎಲೆಕ್ಟ್ರಾನಿಕ್ಸ್. ಸೊ ಅದೇ ಥರ ನಾನು ರ್ಯಾಡಲ್ ಹೆಸರಿಟ್ಟಿದ್ದು. ಇವತ್ತಿಗೂ ಎಷ್ಟೋ ಜನ ಇದು ಇಂಡಿಯನ್ ಪ್ರಾಡಕ್ಟ್ ಅಲ್ಲ ಅಂತ, ನಾವು ಏರೋಸ್ಪೇಸಲ್ಲೂ ರ್ಯಾಡಲ್ ಅಂತ ಹೆಸರು ಇಟ್ಕೊಟ್ಟು ಏನೇನೋ ಮಾಡ್ತೀವಿ, ಅವ್ರಿಗೆ ಏರ್ಫೋರ್ಸ್ಗೆಲ್ಲ ಸಪ್ಲೈ ಮಾಡ್ತೀವಿ. ಅವ್ರು ಅಂದ್ಕೊಂಡಿದ್ದಾರೆ ಇದು ಫಾರಿನಿಂದ ಬಂದಿದೆ ಅಂತ ಅನ್ಕೋತಾರೆ. ಓಹೋ, ಅದೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಆಮೇಲೆ ಇದು ಶುರು ಮಾಡ್ತೀರಿ. ಮೊದಲನೇ ಮಾಡಲು ಅನ್ನೋದು ಇಷ್ಟೊಂದಿದೆ ಇವತ್ತು. ಯಾವುದು ಸರ್ ಇದರಲ್ಲೆಲ್ಲ? ಇದೇ ಫಸ್ಟ್ ಮಾಡಲು ನಾನು ಅದೇ ಅದು ತೋರಿಸಿದ್ರಿ, ಅದು 71 ಅದೇ ಕ್ರೂಡಾಗಿ ನಾನು ಮಾಡಿದ್ದು. ಫರ್ದರ್ ಪ್ರೊಡಕ್ಷನ್ ಡೆವಲಪ್ಮೆಂಟ್, ಅದು ಫಸ್ಟ್ ಡೆವಲಪ್ಮೆಂಟ್. ಇದು ಡ್ರೋನ್ ಥರ ಇರೋದು. ಡ್ರೋನ್ ಥರ. ಇನ್ಫ್ಯಾಕ್ಟ್ ನಾವು ಆ ಲ್ಯಾಬ್ ಅಂತ ಹೇಳಿದ್ನಲ್ಲ, HAL ಲ್ಯಾಬಲ್ಲಿ ಕೂತಿರುವಾಗ ಟ್ಯೂಬ್ ಲೈಟ್ಸ್ ಇರೋರು, ಇವಾಗೆಲ್ಲ LED ಲೈಟ್ಸ್ ಆಗೋದು. ಓ ಅಂತ ಸೌಂಡ್ ಬಂದರೆ ನಾನು ನಮ್ಮ ಫ್ರೆಂಡ್ ಇನ್ನೊಬ್ಬರು ಪಿಟಲ್ ನುಡಿಸೋರು, ಇದನ್ನು ಶ್ರುತಿ ಇಟ್ಕೊಂಡು ಸಂಗೀತ ನುಡಿಸ್ಬೋದಲ್ಲ ಅಂತ ಮಾತಾಡ್ಕೋತಾ ಇದ್ವಿ. ಇದೆಲ್ಲ ಇನ್ಸ್ಪಿರೇಷನು. ನಾನು ಯಾತಿಗೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಇನ್ನೋವೇಟಿವ್ ಮೈಂಡ್ ಇದ್ದರೆ ಈ ಇನ್ಸ್ಪಿರೇಷನ್ಸ್ ಎಲ್ಲ ದೇ ಆಲ್ ಪ್ಲೇ ಅ ಸ್ಮಾಲ್ ಪಾರ್ಟ್. ಸರಿ, ಅದರಲ್ಲಿ ಸೌಂಡ್ ಬರ್ತಿದೆಯಲ್ಲ, ನಾವು ಆ ಸೌಂಡ್ ಕ್ರಿಯೇಟ್ ಮಾಡ್ಬೋದಾ? ಆ ಸೌಂಡ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ಥರ ಸರ್ಕ್ಯೂಟ್ ಬೇಕು, ಯಾವ ಥರ ಡಿಸೈನ್ ಮಾಡಬೇಕು, ಇದೆಲ್ಲ ಒಂದು ಸ್ವಲ್ಪ ನಾವು ರಿಸರ್ಚ್ ಮಾಡಿಬಿಟ್ಟು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಕೊನೆಗೆ ಏನೋ ಒಂದು ಪ್ರಾಡಕ್ಟ್ ಔಟ್ಪುಟ್ ಬರುತ್ತೆ. ನಾನು ಹೇಳ್ತಾ ಇರ್ತೀನಿ, ಯಾವುದೇ ನನಗೆ ಶಬ್ದ ಅನ್ಸಲ್ಲ, ಎಲ್ಲ ನಾದ ಅನ್ಸುತ್ತೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಅದೇನೋ ಒಂದು ಶ್ರುತಿಲಿ ಇರುತ್ತೆ, ತಕ್ಷಣ ಅಲ್ಲಿ ಹಾಡಬೇಕು ಅನ್ಸುತ್ತೆ. ಕರೆಕ್ಟ್. ಅದು ನಮ್ಮ ತಂದೆ ಹೇಳೋರು, ಅದು ಆಕ್ಸಿಜನ್ ಇದ್ದಂಗೆ ಶ್ರುತಿ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಒಂದು ನಿಮಿಷ ನಿಂತರೂ ಹೋಯ್ತು. ಹೌದು. ಅದು ಎಷ್ಟು ಗ್ಯಾಪ್ ಸ್ಪೇಸ್ ಬಂದ್ಬಿಡುತ್ತೆ ಅದು ಶ್ರುತಿ ನಿಂತ ತಕ್ಷಣ. ಇದು ನಾನು ಇವತ್ತಿಗೂ ನಾನು ಸ್ವಲ್ಪ ಪ್ರೆಸೆಂಟ್ ಡೇ ಜನ್ರೇಷನ್ನಲ್ಲಿ ಶ್ರುತಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಶ್ರುತಿ ನಾಟ್ ಓನ್ಲಿ ಪರ್ಫಾರ್ಮರ್ಗೂ ಕೇಳಿಸ್ಬೇಕು, ಆಡಿಯನ್ಸ್ಗೂ ಕೇಳಿಸ್ಬೇಕು. ಆಡಿಯನ್ಸ್ಗೆ ಶ್ರುತಿ ಕೇಳಿಸ್ದೆ ಹೋದರೆ ಇದು ಶ್ರುತಿಯ ಶುದ್ಧವಾಗಿ ನುಡಿಸ್ತಾ ಇದ್ದಾರಾ ಇಲ್ವಾ, ಅದು ಹಾಫ್ ದ ಎಂಜಾಯ್ಮೆಂಟ್ ಆಫ್ ಮ್ಯೂಸಿಕ್ ಈಸ್ ಲಾಸ್ಟ್ ವಿತೌಟ್ ಶ್ರುತಿ. ಸೊ ನಾನು ಹೇಳ್ತೇನೆ, ಯಾವಾಗಲೂ ಈ ಎಲೆಕ್ಟ್ರಾನಿಕ್ ತಂಬೂರಿ ಎಲ್ಲರಿಗೂ ಕೊಡುವಾಗ, ಸರ್ ನೀವು ಹಿಂದ್ಗಡೆ ಇಟ್ಕೊಂಡ್ರು ಮೈಕಲ್ಲಿ ಪಿಕಪ್ ಮಾಡೋ ಹಾಗೆ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೆ. ಕೆಲವರು ಅದನ್ನು ಫ್ರಂಟಲ್ಲಿ ಇಟ್ಬಿಡ್ತಾರೆ, ಮೈಕ್ ಈ ಕಡೆ ಪಿಕಪ್ ಆಗುತ್ತೆ, ಅದ್ರಲ್ಲಿ ಇಟ್ಟರೆ ಅದು ಪಿಕಪ್ ಆಗೋಲ್ಲ. ಕೇಳೋರಿಗೆ ತಂಬೂರಿನೂ ಕೇಳಬೇಕು, ಹಾಡೋರು ಕೇಳಬೇಕು. ಶ್ರುತಿ ಶುದ್ಧವಾಗಿದ್ದರೆ ಅದನ್ನು ಚೆನ್ನಾಗಿರುತ್ತೆ ಕೇಳೋದು. ಕೆಲವರು ಅದಕ್ಕೆ ಮೈಕ್ ಇಡಿಸ್ತಾರೆ, ಅದು ಮಾಡ್ತಾರೆ. ಹೌದು. ಸೊ ಅದೆಲ್ಲ ಆಮೇಲೆ ಫರ್ದರ್ ಡೆವಲಪ್ಮೆಂಟ್ಸ್ ಆಗಿರೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಫಸ್ಟ್ ಮಾಡಿದ್ದು ಪ್ರೊಫೆಸರ್ TR ಸುಬ್ರಹ್ಮಣ್ಯಂ ಅಂತ ಇದ್ದರು. ಅವರು ಇದನ್ನು ನೋಡಿದ ತಕ್ಷಣ, ಅದು ಗಾನಕಲಾ ಪರಿಷದಲ್ಲಿ ಒಂದು ಕಾನ್ಫರೆನ್ಸಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದೆ 1978ಅಲ್ಲಿ. ತಕ್ಷಣ ಅವ್ರು ಬಂದ್ಬಿಟ್ಟು, ನಾನು ಇದಕ್ಕೆ US ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಮಂತು, ಇದು ತಂಬೂರಿ ತಗೊಳ್ಳೋಂಗೆ ಆಗಲ್ಲ, ಇದು 2 ಮಾರ್ಕ್ ಕೊಟ್ಬಿಟ್ಟು ನಾನು ತೊಗೊಂಡೋಗ್ತೀನಿ ಅಂತ ಮಾಡಿಕೊಟ್ಟೆ. ತೊಗೊಂಡು ಹೋದ್ರೆ ವಾಪಸ್ ಬಂದಾಗ ಇಲ್ಲ ಎಲ್ಲ ಕೊಟ್ಬಿಟ್ಟೆ, ಅಲ್ಲೇ ಯಾರು ಕೇಳಿದ್ರು ಕೊಟ್ಬಿಟ್ಟೆ ಅಂತಂದರು. ಇದೇ ಥರ ಇದು ಬಿಸ್ನೆಸ್ ಅಂತ ಶುರು ಮಾಡೋದಕ್ಕೆ ಅದೇ ಕಾರಣ. TR ಸುಬ್ರಹ್ಮಣ್ಯಂ ಫಸ್ಟ್ ತೊಗೊಂಡಿದ್ದು. ಆಮೇಲೆ ಇನ್ನು ಅವ್ರು ನೋಡ್ಬಿಟ್ಟು ಬೇರೆ ಬೇರೆಯವರು N ರಾಜಮ್ಮ, TN ಕೃಷ್ಣನ್, MS ಗೋಪಾಲಕೃಷ್ಣನ್ ಎಲ್ಲ ಒಬ್ಬರಾಗಿ ಎಲ್ಲ ಫಸ್ಟ್ ಇನಿಷಿಯಲಿ ನಾನೇ ಕೂತ್ಕೊಂಡು ಕಾರ್ಪೆಂಟ್ರಿ ಮಾಡಿಕೊಂಡು ಬಾಕ್ಸ್ ಮಾಡಿಕೊಂಡು ಇವರು PCB ಹಚ್ ಮಾಡಿಕೊಂಡು ಮಾಡ್ತಿದ್ವಿ. ಆಮೇಲೆ ಸರಿ, ನಾವು ಇಟ್ ಇಸ್ ಇನಫ್ ಟೈಮ್ ಫಾರ್ ಅಸ್ ಟು ಗ್ರ್ಯಾಜುಯೇಟ್ ಟು ಎ ರೆಗ್ಯುಲರ್ ಇಂಡಸ್ಟ್ರಿ. ಹಾಗೆ ಸ್ಟೆಪ್ ಬೈ ಸ್ಟೆಪ್. ಬಟ್ ಫಸ್ಟ್ ಇಂಡಸ್ಟ್ರಿ ಎಲ್ಲ ಅಲ್ಲೇ ಇತ್ತಲ್ಲ, 4th ಬ್ಲಾಕ್, 3rd ಬ್ಲಾಕಲ್ಲಿ ಔಟ್ ಹೌಸ್, ಒಂದು ಮನೆ ಕಟ್ಟಿದ್ದ ಔಟ್ ಹೌಸ್, ಇದು ಔಟ್ ಹೌಸ್. ಇಟ್ ವಾಸ್ ನಾಟ್ ಎ ರೆಗ್ಯುಲರ್ ಔಟ್ ಹೌಸ್. ಅದನ್ನು ಕನ್ವರ್ಟ್ ಮಾಡಿ ಇಂಡಸ್ಟ್ರಿ ಥರ ಶುರು ಮಾಡಿದ್ದು. ಅದು ಆವಾಗಲೂ ನಾವು ಅಂದ್ಕೊಂಡಿರಲಿಲ್ಲ ಇದೇ ಮೇಯ್ನ್ ಬಿಸ್ನೆಸ್. ನಾನು BHELಗೆ ಯಾವುದೋ ವೈಂಡಿಂಗ್ ಮೆಷಿನ್ ಇಟ್ಕೊಂಡು ಕಾಯಿಲ್ ವೈಂಡಿಂಗ್ ಮಾಡಿ ಅವ್ರಿಗೆ ಸಪ್ಲೈ ಮಾಡ್ತಿದ್ದೆ. ಅದೇ ಮುಖ್ಯ ಬಿಸ್ನೆಸ್ ಅಂದ್ಕೊಂಡಿದ್ದೆ. ಬಟ್ ಗ್ರ್ಯಾಜುಯಲಿ ಇದೇ ಮೇಯ್ನ್ ಬಿಸ್ನೆಸ್ ಆಗೋಯ್ತು.
ಸೊ ಅದು ಇದು ತಾಳಮೀಟ್ರು. ಹಾಂ, ನೆಕ್ಸ್ಟ್ ಏನಾಯಿತು ಅಂತಂದರೆ ತಾಳೋಮೀಟರ್. ಹಾಂ, ನನಗೆ ಕೊಳಲು ನುಡಿಸೋವಾಗ ನನ್ನ ತಾಯಿ ಎದುರುಗಡೆ ಕೂತ್ಕೊಂಡು ಐದಾರು ತಂಬೂರಿ ಅಥವಾ ಶ್ರುತಿಪೆಟ್ಟಿಗೆ ನುಡಿಸೋರು. ಆಮೇಲೆ ನನಗೂ ಹಾಗೆ ಪಾಠ ಹೇಳ್ಕೊಡೋರು. ಬಟ್ ನಾನೇ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಅವ್ರನ್ನ ತಮ್ಮ ಶ್ರುತಿ ಇಲ್ಲ ನನಗೆ. ಸೊ ಅದಕ್ಕೋಸ್ಕರ ಈ ಸಣ್ಣ ಶ್ರುತಿ ಬಾಕ್ಸ್ ನಾನು ಹೇಳಿದ್ನಲ್ಲ, 3 ನೋಟ್ ಸಾಪಾಸ ಟ್ಯೂನ್ ಮಾಡ್ಬೋದು, ಅದು ರೇಡಿಯೋಗೆ ಅಟ್ಯಾಚ್ ಮಾಡಿ ಶುರು ಮಾಡ್ತಿದ್ದೆ. ದೆನ್ ಇದು ಈ ಥರ ಕಾಂಪ್ಯಾಕ್ಟ್ ಸೆಲ್ಫ್ ಇಂಡಿಪೆಂಡೆಂಟ್ ಇನ್ಸ್ಟ್ರೂಮೆಂಟ್ ಮಾಡಿದೆ, ಅದನ್ನು ಉಪಯೋಗಿಸ್ತಿದ್ದೆ. ತಾಳ ಹಾಕಬೇಕಲ್ಲ, ಅದು ನಾವು ಅಡ್ವಾನ್ಸ್ಡ್ ಪಲ್ಲವಿ ಎಲ್ಲ ನಡೆಪಲ್ಲವೀಸ್, ಸಂಗೀತ ಗೊತ್ತಿಲ್ಲದೆ ಇರೋರು ತಾಳಕ್ಕೆ ಹಾಕೋಗೋದೇ ಇಲ್ಲ. ನಡೆಪಲ್ಲವಿ ನುಡಿಸ್ಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಸೊ HAL ಅಲ್ಲಿ ನನಗೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು ಅದರ ಪರಿಚಯ ಆಗಿತ್ತು. ಅದನ್ನು ಹೇಗೆ ಉಪಯೋಗಿಸ್ಬೇಕು, ಹೇಗೆ ಡಿಸೈನ್ ಮಾಡಬೇಕು, ಇದೆಲ್ಲ ಗೊತ್ತಾಗಿದ್ದರಿಂದ ಅದೇ ಅಡ್ವಾನ್ಸ್ಡ್ ಐಸಿಸ್ನ ಹೊರಗಡೆ ಕೊಂಡ್ಕೊಂಡು ಅದನ್ನು ಮನೆಯಲ್ಲಿ ಡಿಸೈನ್ ಮಾಡಿ ಇವಳ ಹತ್ರ ನಾನು HAL ಹೋದಾಗ ಈ ಕನೆಕ್ಷನ್ಸ್ ಎಲ್ಲ PCBನಲ್ಲಿ ಮಾಡು ಅಂತ ಒಂದು ಟೇಬಲ್ ಬರ್ಕೊಡ್ತಿದ್ದೆ. ಎಲೆಕ್ಟ್ರಾನಿಕ್ಸ್ ಏನೂ ಗೊತ್ತಿಲ್ಲ. ನನ್ನ ಫೀಲ್ಡೇ ಬೇರೆ, ಎಂಡೋಕ್ರೈನಾಲಜಿ. ಸೊ ಅವ್ರು ಹೇಳ್ತಾಯಿದ್ರು ಪಿನ್ 1 ಆಫ್ IC 6 ಟು ಪಿನ್ 14 ಆಫ್ IC 8, ಆ ಥರ ದೊಡ್ಡ ಲಿಸ್ಟು. ಅದು ಒಂದೊಂದಾಗಿ ಸೋಲ್ಡ್ರಿಂಗ್ ಮಾಡ್ಕೊಂಡು ಬರ್ತಾಯಿದ್ದೆ ನಾನು. ಮನೆಗೆ ನಾನು ಬಂದ್ಬಿಟ್ಟು ಟೆಸ್ಟ್ ಮಾಡ್ತಿದ್ದೆ ಸರಿಗಿರ್ತೀಯ. ಅದೇ ಥರ ಫಸ್ಟ್ ತಾಳೋಮೀಟ್ರ್ ಅಲ್ಲಿ ಇದೆಯಲ್ಲ, ಅದು ತಾಳೋಮೀಟ್ರು. ಐಡಿಯಾ ಏನು ಅಂತಂದರೆ, ನಾನು ಪ್ರಾಕ್ಟೀಸ್ ಮಾಡುವಾಗ ಬೇರೆ ಯಾರು ಕೂತ್ಕೊಂಡು ಕೈಯಲ್ಲಿ ತಾಳ ಹಾಕಿದಂಗೆ ಇರಬೇಕು, ನಂಗೆ ಕಾಣಿಸ್ಬೇಕು, ಧ್ವನಿನೂ ಕೇಳಬೇಕು, ಈ ಥರ ಒಂದು ಧ್ವನಿ ಬರುತ್ತಲ್ಲ. ಸೊ ಅದರಲ್ಲಿ ಜಾಲರ ಸೌಂಡ್ ಹಾಕಿದ್ದೆ, ಸಿಂಥಸೈಸ್ಡ್ ಎಲ್ಲ. ಇದೆಲ್ಲ ಅದೇ ಮಾಡೆಲ್ T ವರ್ಷನ್ಸ್ ಇವೆಲ್ಲ. ನಂತರ ಎಲ್ಲ ಮೈಕ್ರೋ ಪ್ರೊಸೆಸರ್ಸ್ ಹಾಕ್ಕೊಂಡು ಇದೆಲ್ಲ ಹಾಕ್ಕೊಂಡು LCD ಹಾಕ್ಕೊಂಡು ನೀವು ಹೇಳ್ದಂಗೆ ಇದು ಒಂಥರ ಇವಾಲ್ವ್ಮೆಂಟ್, ವಾಲ್ವಿಂದ ಕರೆಕ್ಟ್ ಟ್ರಾನ್ಸಿಸ್ಟರ್ಸ್, IC, ಆಮೇಲೆ ಚಿಪ್ಸು, ಆಮೇಲೆ ಅದು ಇದೇ ತಗೊಂಡು ಏನು ಸ್ಯಾಂಪ್ಲರ್ ಹಾಕ್ಕೊಂಡು ಅಲ್ಲಿವರೆಗೆ. ಬಟ್ ಅದೇ ಇಂಪಾರ್ಟೆಂಟ್. ಹೌದು, ಶುರುವಾಯ್ತಲ್ಲ ನಿಮ್ಮ ತಲೆಯಲ್ಲಿ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಹಿಂಗೆ ಮಾಡಬಹುದು, ಸೀಡ್ ಬೀಜ ಹಾಕಿದಂಗೆ. ಹೌದೌದು. ಈ ತಂಬೂರಿ ಸ್ಟೈಲ್ನಲ್ಲಿ ಇದು ಮಾಡಿದ್ರಿ ಸರ್? ಇದು ಹೇಗಾಯಿತು ಅಂತಂದರೆ, ಶ್ರುತಿಪೆಟ್ಟಿಗೆ ಮಾಡಿಬಿಟ್ಟಿದ್ದೆ. ವಿದ್ವಾಂಸರು ಎಷ್ಟೋ ಜನ ಅದನ್ನು ತಗೊಂಡು ಉಪಯೋಗಿಸ್ತಾಯಿದ್ರು. ಎಲ್ಲರೂ ತಗೊಂಡು ಎಲ್ಲ ಚೆನ್ನಾಗಿದೆ, ತಂಬೂರಿ ಧ್ವನಿ ಇದ್ದರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳೋರು. ತಾಳ ಇನ್ಸ್ಟ್ರೂಮೆಂಟು ಮಾಡ್ತಿದ್ದೆ. ಸೊ ಎರಡು ಚೆನ್ನಾಗಿದೆ, ಬಟ್ ಇಷ್ಟೆಲ್ಲ ಮಾಡಿದೆಯಲ್ಲ, ಯಾಕೆ ತಂಬೂರಿ ಮಾಡೋಕ್ಕಾಗಲ್ವಾ ಅಂತಂದರು. ಖಂಡಿತ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಆ್ಯಕ್ಚುಲಿ ನಮ್ಮದು ಶಾಸ್ತ್ರೀಯ ಸಂಗೀತದಲ್ಲಿ ತಂಬೂರಿನ ಬೇಸ್. ಹೌದು. ಅದರಲ್ಲಿರೋ ಒಂದು ರಿಚ್ನೆಸ್ ನಿಮಗೆ ಹಾರ್ಮೋನಿಯಂ ಶ್ರುತಿಪೆಟ್ಟಿಗೆಯಲ್ಲಿ ಸಿಕ್ಕೋದೇ ಇಲ್ಲ. ತಂಬೂರಿ ಇದ್ಬಿಟ್ರೆ ನುಡ್ಸೋದಕ್ಕೆ ಆಟೋಮ್ಯಾಟಿಕಾಗಿ ಮೂಡ್ ಬಂದುಬಿಡುತ್ತೆ, ಚೆನ್ನಾಗಿ ಶುದ್ಧವಾಗಿ ಸೇರಿದೆ. ಆಂಬಿಯನ್ಸೇ ಅದು. ಸೊ ಮ್ಯೂಸಿಕ್ ಅಕಾಡೆಮಿಯಲ್ಲಿ 1978 ನಾನು ಅವರಿಗೆ ಈ ಥರ ನಾವು ಶ್ರುತಿ ಬಾಕ್ಸ್ ಮಾಡಿದ್ದೀನಿ, ತಾಳೋಮೀಟರ್ ಅಂತ ಒಂದು ರೆವಲ್ಯೂಷನರಿ ಇನ್ಸ್ಟ್ರೂಮೆಂಟ್, ತಾಳ ಹಾಕ್ಕೊಂಡು ನಾನು ಕೊಳಲು ನುಡ್ಸ್ಕೋದಕ್ಕೆ ಮಾಡ್ಕೊಂಡಿದ್ದೀನಿ, ನಾನು ಒಂದು ಪ್ರದರ್ಶನ ಕೊಡ್ತೀನಿ, ನಾನು ಲೆಗ್ಡಮ್ಗೆ ಒಂದು ಆಪರ್ಚುನಿಟಿ ಕೊಡಿ ಅಂತ ಬರೆದಿದ್ದೆ. 1978 ಕೊಡಲಿಲ್ಲ, ಯಾವುದೋ ಕಾರಣದಲ್ಲಿ. ಬೇರೆ ಯಾರಿಗೋ ಏನೋ ಒಂದು ಶ್ರುತಿಪೆಟ್ಟಿಗೆ ಮಾಡಿದ್ರು ಅಂತ ಅವ್ರಿಗೆ ಒಂದು ಸ್ಲಾಟ್ ಕೊಟ್ಟರು, ನನಗೆ ಕೊಡಲಿಲ್ಲ. ಸ್ವಲ್ಪ ಬೇಜಾರಾಯಿತು. 79 ತಿರ್ಗಾ ನನಗೆ ಆವಾಗ ತಂಬೂರಿ ಇನ್ನೂ ಮಾಡಿರಲಿಲ್ಲ. ಶ್ರುತಿಪೆಟ್ಟಿಗೆ ನಾನು ಹೋದ ವರ್ಷನೇ ಕೇಳಿದ್ದೆ, ನಮಗೊಂದು ಅವಕಾಶ ಕೊಡಿ ಮ್ಯೂಸಿಕ್ ಮಾರ್ನಿಂಗ್ ಸೆಷನ್ಸಲ್ಲಿ. ಸೊ ತಕ್ಷಣ ಅವರು ಲೆಟ್ರ್ ಬರೆದ್ರು, ಆಗಸ್ಟಲ್ಲಿ ನನಗೆ ಕನ್ಫರ್ಮ್ ಗಿವಿಂಗ್ ಯು ಹಾಫ್ ಆನ್ ಅವರ್ ಸ್ಲಾಟ್ ಅಂತ ಬರೆದ್ರು. ಆಗಸ್ಟ್ ಅಲ್ಲ, ಇನ್ನೂ ಲೇಟು, ಸೆಪ್ಟೆಂಬರ್ ಅಂತ ಕಾಣುತ್ತೆ. ಡಿಸೆಂಬರಲ್ಲಿ ಡೇಟು, ಸೆಪ್ಟೆಂಬರಲ್ಲಿ ನನಗೆ ಬೈ ಎಂಡ್ ಆಫ್ ಸೆಪ್ಟೆಂಬರ್ ನನಗೆ ಓಕೆ ಅಂತ ಹೇಳಿದ್ರು. ಸರಿ, ಕಷ್ಟಪಟ್ಟು ಒಂದು ಅವಕಾಶ ಸಿಕ್ಕಿದೆ, ತಂಬೂರಿನೂ ಮಾಡ್ಕೊಂಡು ಹೆಂಗಾರು ತೊಗೊಂಡು ಹೋಗ್ಬೇಕು ಅಂದ್ಬಿಟ್ಟು ಡೇ ಆ್ಯಂಡ್ ನೈಟ್ ನಾವಿಬ್ಬರು ವರ್ಕ್ ಮಾಡಿ ಹೋಗಿದ್ದು. ಹಿಂದಿನ ದಿನ ಇನ್ಸ್ಟ್ರೂಮೆಂಟು, ಆ ಇನ್ಸ್ಟ್ರೂಮೆಂಟ್ ನಾನೇ ಕೈಯಲ್ಲಿ ಬಾಕ್ಸ್ ಮಾಡಿ PCB ಅವಳು ನಾನು ಪೈಂಟ್ ಮಾಡಿ ಮಾಡಿ ಎಲ್ಲ ಮಾಡಿ ಸೋಲ್ಡ್ರ್ ಮಾಡಿ ಟೆಸ್ಟ್ ಮಾಡಿ ಹಿಂದಿನ ದಿವಸ ಮುಗಿಸ್ಬಿಟ್ಟು ನೆಕ್ಸ್ಟ್ ಡೇ ನಾನು ಟ್ರೈನ್ ಹತ್ತಿ ಮಡ್ರಾಸ್ ಚೆನ್ನೈಗೆ ಹೋದೆ. ಸೊ ಅವರು ಅನೌನ್ಸ್ ಮಾಡಿದ್ರಲ್ಲಿ ಡೆಮಾನ್ಸ್ಟ್ರೇಷನ್ ಆಫ್ ಶ್ರುತಿ ಬಾಕ್ಸ್ ಆ್ಯಂಡ್ ತಾಳ ಇನ್ಸ್ಟ್ರೂಮೆಂಟ್ ಅಂತಲೇ ಇತ್ತು.
ನಾನು ಇಂಟ್ರೊಡಕ್ಷನಲ್ಲಿ ನಾನು ಕೊಳಲ್ ವಾದಕ ಈ ಥರ ಆಕಾಶವಾಣಿ ಬ್ರಾಡ್ಕಾಸ್ಟ್ ಮಾಡ್ತಿರೋನು ಅಂತ ಎಲ್ಲ ಹೇಳಿಬಿಟ್ಟು ತೋರಿಸ್ಬಿಟ್ಟೆ. ತಾಳೋಮೀಟ್ರ್ ಡೆಮಾನ್ಸ್ಟ್ರೇಟ್ ಮಾಡುವಾಗ ನಡಪಲ್ವಿನ ಒಂದು ನುಡಿಸ್ಬಿಟ್ಟು, ಯಾಕಂದರೆ ಅಲ್ಲಿ ಎಲ್ಲ ವಿದ್ವಾಂಸರು ಕೂತಿರೋರು, ಅವ್ರಿಗೆ ನಾನು ನನ್ನ ಲೆವೆಲ್ ಎಷ್ಟಿದೆ ಅಂತ ತೋರಿಸೋದಕ್ಕೆ 2 ಲೈನು ಒಂದು ನಡಪಲ್ಲವಿನ ನೋಡಿಸ್ಬಿಟ್ಟು ಅದನ್ನು 5 ನಿಮಿಷ ನುಡಿಸ್ಬಿಟ್ಟು ಟು ಕನ್ವಿನ್ಸ್ ದೆಮ್ ಐ ಹ್ಯಾಡ್ ದ ಕಂಪಿಟೆನ್ಸ್ ಆಫ್ ಎ ಮ್ಯೂಸಿಷಿಯನ್. ಯಾಕಂದರೆ ನಾನ್ ಮ್ಯೂಸಿಷಿಯನ್ಸ್ ಎಲೆಕ್ಟ್ರಾನಿಕ್ಸ್ ಬರೀ ಇಂಜಿನಿಯರ್ ಆಗಿದ್ದರೆ ಅವ್ರಿಗೆ ಶ್ರುತಿ ಎಷ್ಟು ಡ್ರಿಫ್ಟ್ ಆಗಬಾರ್ದು, ನಮಗೆ ಸ್ವಲ್ಪ ಡ್ರಿಫ್ಟ್ ಆದರೂ ನಮಗೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಆ್ಯಸ್ ಎ ಮ್ಯೂಸಿಷಿಯನ್ ನಾನು ನುಡಿಸ್ತಿದ್ದೀನಿ ಅಂತಂದರೆ ಇಟ್ ಈಸ್ ಮೋರ್ ಕನ್ವಿನ್ಸಿಂಗ್. ಸೊ ನಾನು ಟೆಸ್ಟ್ ಮಾಡಿದ್ದೀನಿ, ನಾನು ಡಿಸೈನ್ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಇದೆರಡನ್ನೂ ಡಿಮಾನ್ಸ್ಟ್ರೇಟ್ ಮಾಡಿದೆ. ಶ್ರುತಿ, ತಾಳ, ಖಂಡ ಜಾತಿ, ತಿರ್ಷ ನಡೆ ಆರ್ ಸಮಥಿಂಗ್ ಕಾಂಪ್ಲಿಕೇಟೆಡ್ ನಡಪಲ್ಲಿ. ಅದು ಮಾಡಿಬಿಟ್ಟು ಎಲ್ಲರಿಗೂ ಭಾಳ ಚೆನ್ನಾಗಿ ಸಂತೋಷಪಟ್ಟರು. ಭಾಳ ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಆಲ್ ಮೈ ಇನ್ಸ್ಟ್ರೂಮೆಂಟ್ಸ್. ಇದು 2 ಮಾಡಿದ್ದೀನಿ. ಇವಾಗ ರೀಸೆಂಟಾಗಿ ನೆನ್ನೆ ನಾನು ಎಲೆಕ್ಟ್ರಾನಿಕ್ ತಂಬೂರಿ ಮಾಡಿದ್ದೀನಿ, ಅದನ್ನು ಒಂದು ಸ್ವಲ್ಪ ನಿಮಗೆ ತೋರಿಸ್ಬಿಡ್ತೀನಿ ಅಂದ್ಬಿಟ್ಟು ಆನ್ ಮಾಡಿದೆ. ಈ ಧ್ವನಿ ಅದರಲ್ಲಿ ಎಲ್ಲರಿಗೂ ಕೇಳಿದ್ರು. ಹೀಗೆ ನಾನು ಶ್ರುತಿ ಶುರು ಮಾಡಿಬಿಟ್ಟು ಒಂದು 15 ಸೆಕೆಂಡ್ ನುಡಿಸ್ದೆ. ಆಮೇಲೆ ಎಲ್ಲರೂ ಚಪ್ಪಾಳೆ, ಆಡಿಯನ್ಸ್ ಸುಮಾರು ಒಂದು 200-300 ಜನ ಇದ್ದರು, ಚಪ್ಪಾಳೆ ಹೊಡೆದ್ರು. ಆಮೇಲೆ ಅದು ಟೈಮ್ ಆಗೋಯ್ತು ಅಷ್ಟರೊಳಗೆ, ಅಷ್ಟು ನಾನು ಕ್ಲೋಸ್ ಮಾಡಿಬಿಟ್ಟೆ. ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರು ಅಲ್ಲಿ ಕೂತಿದ್ದವರು ತಕ್ಷಣ ಬ್ಯಾಕ್ ಸ್ಟೇಜ್ ಬಂದುಬಿಟ್ಟು, ಇದು ಬಹಳ ಚೆನ್ನಾಗಿದೆ, ನಾನು ಉಪಯೋಗಿಸ್ಬೇಕು, ಕಚೇರಿಗೆಲ್ಲ ಯೂಸ್ ಮಾಡ್ತೀನಿ, ನನಗೊಂದು ಮಾಡಿಕೊಡು ಅಂತಂದರು. ಖಂಡಿತ ಮಾಡಿಕೊಡ್ತೀನಿ ಅಂತ ಅಂದ್ಕೊಂಡೆ ಬಟ್ ನನ್ನ ಸೀರಿಯಸ್ ಆಗಿ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರು ಏನು ಮಾಡಿದ್ರು, ಇವಾಗಲೇ ಬಾ ನನ್ನ ಜೊತೆಲಿ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ನಾನು ಡೀಟೇಲ್ಡಾಗಿ ನೋಡಬೇಕು ಅಂದ್ಬಿಟ್ಟು ಅವರೇ ಡ್ರೈವ್ ಮಾಡಿಕೊಂಡು ಕಾರಲ್ಲಿ ಕೂರಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವರು ಇದನ್ನೆಲ್ಲ ಮಾಡಿ ಸ್ವಲ್ಪ ಐಡಿಯಾಸ್ ಬೇರೆ ಕೊಟ್ಟರು. ಬರೀ ಕೋರ್ಸ್ ಟ್ಯೂನಿಂಗ್ ನಾಬ್ ಇದ್ದರೆ ಸಾಲದು, ಫೈನ್ ಟ್ಯೂನಿಂಗ್ ನಮಗೆ ಚೆನ್ನಾಗಿ ಟ್ಯೂನ್ ಮಾಡೋಂಗೆ ಇರಬೇಕು, ಫೈನ್ ಟ್ಯೂನಿಂಗ್ ನಾಬು ಹಾಕ್ಕೊಡು, ತಕ್ಷಣ ಕೊಡು, ನಾನು ಉಪಯೋಗಿಸ್ತೀನಿ. ನಾನು ನಂಬಲಿಲ್ಲ. ಸೊ ಸರಿ ಎಲ್ಲ ಚೆನ್ನಾಗಿ ನಮಸ್ಕಾರ ಮಾಡಿಬಿಟ್ಟು ವಾಪಸ್ ಬಂದೆ. ಬೆಂಗಳೂರಿಗೆ ಬಂದು ಈ ಶ್ರುತಿಪೇಟೆಗೆಲ್ಲ ಯಾವುದೇ ಆರ್ಡರ್ಸ್ ಇತ್ತು ಮಾಡ್ಕೊಂಡು ಕೂತ್ಕಾಯ್ತು. 1 ವಾರ ಆದಮೇಲೆ ಅವರೇ ತಿರ್ಗಾ ಫೋನು, ಏನಾಯಿತು ನೀನು ತಂಬೂರಿನ ಕೊಡಲಿಲ್ವಲ್ಲ ಅಂತಂದರು. ಆವಾಗಲೇ ನನಗೆ ಗೊತ್ತಾಗಿದ್ದು, ಸರಿ ಇಂಥ ಒಂದು ವಿದ್ವಾಂಸರು ಸೋ ಸೀರಿಯಸ್ ಆ್ಯಂಡ್ ಇಂಟ್ರೆಸ್ಟೆಡ್ ಆ್ಯಂಡ್ ನಾನು ಐ ಆಮ್ ನಾಟ್ ರೆಸ್ಪಾಂಡಿಂಗ್ ಅಂತ ನನಗೆ ಸ್ವಲ್ಪ ಬೇಜಾರಾಯಿತು, ಸೀರಿಯಸ್ನೆಸ್ ಗೊತ್ತಾಯಿತು. ತಕ್ಷಣ ನಾವಿಬ್ಬರು ಕೂತ್ಕೊಂಡು ವಿದಿನ್ 1 ವೀಕ್ ಒಂದು ಇನ್ಸ್ಟ್ರೂಮೆಂಟ್ ತಯಾರಿ ಮಾಡಿ ಫುಲ್ಲು ಟೆಸ್ಟ್ ಮಾಡಿ ಅವ್ರು ನೆಕ್ಸ್ಟ್ ಊರಿಗೆ ಬಂದಾಗ ಅವರಿಗೆ ಕೊಟ್ಟೆ. ಅದು ಒಂದು ಮಟ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ನು. 2ನೇದು ಮನಸ್ಸಲ್ಲಿ ಗಬಗಬಂತ ಅದು ನರ್ವಸ್ನೆಸ್ ಅಂತ. ಅವ್ರ ಕಚೇರಿಯಲ್ಲಿ ಯೂಸ್ ಮಾಡಿದ್ರೆ ಅದು ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಏನು ರಿಯಾಕ್ಷನ್ ಇರುತ್ತೋ ಏನೋ ಗೊತ್ತಿಲ್ಲ. ಸೊ ಆ ನರ್ವಸ್ನೆಸ್ ಯಾವಾಗಲೂ ಇರೋದು ನನಗೆ. ಬಟ್ ನೆಕ್ಸ್ಟ್ ನಾನು ಕೇಳಿದ್ದು ಒಂದು ನ್ಯೂಸ್ ಇದು ರಿವ್ಯೂ, ಅವ್ರ ಕಚೇರಿ ಯಾರೋ ಒಂದು ರಿವ್ಯೂ ಬರೆದುಬಿಟ್ಟು, ದಿಸ್ ಬಾಲಮುರಳಿ ಕೃಷ್ಣ ಹ್ಯಾಸ್ ಪರ್ಫಾರ್ಮ್ಡ್ ಅ ಕಾನ್ಸರ್ಟ್ ವಿತೌಟ್ ಇವನ್ ಅ ತಂಬೂರಿ, he has kept a tape recorder as tamburi accompaniment and he is performing, he is so arrogant, ಈ ಥರ ಬೈದುಬಿಟ್ಟು ಒಂದು ಇದು ರಿವ್ಯೂ ಪೇಪರಲ್ಲಿ. ಕಚೇರಿ ಚೆನ್ನೈಲಾಗಿದ್ದು. ಅವರು ಇದನ್ನು ನನಗೆ ಆಮೇಲೆ ಫೋನ್ ಮಾಡಿ ಹೇಳಿದ್ರು, ನೋಡಿ ಹಿಂಗೆಲ್ಲ ಬರೆದಿದ್ದಾರೆ, ನೀನು ಮಾಡಿರೋ ಪ್ರಾಡಕ್ಟ್ನ ನಾನು ಪಬ್ಲಿಸೈಸ್ ಮಾಡಬೇಕಾ ನೀನು ಪಬ್ಲಿಸೈಸ್ ಮಾಡಬೇಕಾ, ನಾನು ಮಾಡ್ತಿರೋವಾಗ ಪ್ಯಾಂಫ್ಲೆಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡು, ಈ ಥರ ಎಲೆಕ್ಟ್ರಾನಿಕ್ ತಂಬೂರಿ ನೀನು ಕಂಡಿಡಿದೀಯಾ ಅಂತ ಅವರೇ ನನಗೆ ಹೇಳಿದ್ದು. ನಮಗೆ ಬಿಸ್ನೆಸ್ ಅಂತ ನಾವು ಇದನ್ನು ನೋಡೇ ಇರಲಿಲ್ಲ. ಇದೆಲ್ಲ ಹಾಬಿ. ಸಂಗೀತಗಾರರಿಗೆ ಏನಾದ್ರು ಒಂದು ಉಪಯೋಗ ಆಗಬೇಕು ಅಂತ ನಾನು ಕಮರ್ಷಿಯಲ್ ಆಗಿ ನೀವು ಹೋಗಿದ್ದೇ ಇಲ್ಲ, ಐಡಿಯಾನೇ ಇರಲಿಲ್ಲ. ಅವ್ರು ಕೇಳಿದ ಮೇಲೆ ಆಮೇಲೆ ಅವರು ಉಪಯೋಗಿಸೋವಾಗ ಅವರು ವಿತೌಟ್ ಟ್ರೆಡಿಷ್ನಲ್ ತಂಬೂರಿ ಬಿಟ್ಟು ಇದನ್ನೇ ಇಟ್ಕೊಂಡು ಹಾಡ್ತಾರೆ ಅಂತ ನಾನು ಇಮ್ಯಾಜಿನೇ ಮಾಡಿರಲಿಲ್ಲ. ಆ್ಯಂಡ್ ಆವತ್ತಿಂದ ಅವ್ರನ್ನ ಬಿಟ್ಬಿಟ್ರು. ಇದೇನಾ ಅವರು ಯಾವ ಕಚೇರಿನೂ ಇದೇ ಉಪಯೋಗಿಸೋರು. ಒಂದು 2-3 ಕಚೇರಿ ಆದಮೇಲೆ ನನ್ನ ಹತ್ರ ಬಂದುಬಿಟ್ಟೆ, ಅದನ್ನು ಯಾರೋ ಕೇಳಿದ್ರು ನಾನು ಕೊಟ್ಬಿಟ್ಟೆ, ನಂಗೆ ಇನ್ನೊಂದು ಮಾಡಿಕೊಡು ಅಂತ ಅವರೇ ರಿಪೀಟ್ ಆರ್ಡರ್ಸು. ಸೊ ಮೇಯ್ನಾಗಿ ನಾನು ಹೇಳಬೇಕು ಅಂತಂದರೆ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರೇ ಇದಕ್ಕೆ ಸಕ್ಸಸ್ಸಿಗೆ ಕಾರಣ. ಯಾಕಂದರೆ ಆ ಒಂದು ರ್ಯಾಡಿಕಲ್ ಥಿಂಕಿಂಗ್ ಆ್ಯಟಿಟ್ಯೂಡ್ ಮಹಾವಿದ್ವಾಂಸರು. ಆ್ಯಂಡ್
ಅದನ್ನೇ ಇಟ್ಕೊಂಡು ಕಚೇರಿ ಮಾಡೋದು ಎಲ್ಲ ಕಡೆನೂ ಇಂಡಿಯಾನಲ್ಲಿರಲಿ ಫಾರಿನಲ್ಲಿರಲಿ ಇದನ್ನು ತೊಗೊಂಡು ಹೋಗ್ತಾಯಿದ್ರು. ಅವ್ರನ್ನ ನೋಡಿಬಿಟ್ಟು ಬೇರೆಯವ್ರು ಅವರು ಉಪಯೋಗಿಸ್ತಾ ಇದ್ದಾರೆ ಅಂದರೆ ನಾನು ಉಪಯೋಗಿಸ್ಬೋದು. ಆ ಥರನೇ ಆಗಿತ್ತು. ಯಾಕಂದರೆ ಈ ಒಂದು ನಾನು ಹಿಪೋಕ್ರಸಿ ಅಂತ ಹೇಳಬಾರ್ದು, ಬಟ್ ಫಿಕ್ಸ್ಡ್ ಐಡಿಯಾಸ್ ಅಮಂಗ್ ಅವ್ರ ಮ್ಯೂಸಿಕ್ ಇವತ್ತಿಗೂ ಇದೆ. ಖಂಡಿತ ಇದೆ. ಯಾವ್ದಾದ್ರು ಹೊಸದು ನೀವು ಮಾಡಿದ್ರೆ ಫ್ಯೂಷನ್ ಮ್ಯೂಸಿಕ್ ಅದೆಲ್ಲ ಭಾಳ ಕ್ರಿಟಿಕಲ್, ಅದೇ ಬೇರೆ ಸಂಗೀತ ಬಿಡಿ, ಬಟ್ ಇಟ್ ಆಲ್ಸೋ ಈಸ್ ಮ್ಯೂಸಿಕ್. ಕರೆಕ್ಟಾಗಿ ಶುದ್ಧವಾಗಿದ್ದರೆ ಇಟ್ ಈಸ್ ಆಲ್ಸೋ ಟು ಬಿ ಎಂಜಾಯ್ಡ್. ಅದು ಇದು ರುಚಿನೇ ಬೇರೆ, ಶಾಸ್ತ್ರೀಯ ಸಂಗೀತ ರುಚಿನೇ ಬೇರೆ. ಅಫ್ಕೋರ್ಸ್ ಐ ಅಗ್ರಿ. ಸೊ ವಿ ಹ್ಯಾವ್ ಟು ಪಾರ್ಟಿಷನ್ ಇಟ್, ಬಟ್ ವಾಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಟ್ರೆಡಿಷ್ನಲ್ ಕ್ಲಾಸಿಕಲ್ ಮ್ಯೂಸಿಕ್ ಶುಡ್ ಬಿ ಅಕ್ಸೆಪ್ಟೆಡ್. ಅದು ಇವತ್ತಿಗೂ ಇಲ್ಲ. ಭಾಳ ರೆಸಿಸ್ಟೆನ್ಸ್ ಟು ಇನೋವೇಷನ್, ರೆಸಿಸ್ಟೆನ್ಸ್ ಟು ನ್ಯೂ ಐಡಿಯಾಸ್ ಅದಿದೆ.